ನಾನು ಗೋಪಾಲ್ಗೆ ನೆನ್ನೆ ಹೇಳ್ದೆ, ಬಂದು ನೋಡ್ಕೊಂಡು ಹೋದ್ರು. ಏನ್ ಹೇಳಿಲ್ಲ ಯಾರಿಗೋ? ಹಾ, ನೆನ್ನೆ ಬಂದು ಗೋಪಾಲ್ ನೋಡ್ಕೊಂಡು ಹೋದ್ರು. ಏನು ಗೊತ್ತಿಲ್ಲ. ಹಾ, ಟ್ರೇಸ್ ಔಟ್ ಮಾಡಿದ್ರಲ್ಲ ಈಗ. ಯಾವ್ದು ರೀಪೈಂಟಿಂಗ್ ಬಂದಿರೋ ಗಾಡಿ? ಹೌದು ಹೌದು ಹೌದು. மூணு நாள் இங்க இருக்குது. எர்டிகானா? எர்டிகா இந்த வண்டி வந்திருக்குதல்லப்பா பேரு? ஆமாவா? ಒಂದು RC ನಂಬರ್ சொல்ல அந்த எர்டிகா அது? KA TN 24 TN 12 7952 ಎಂದು ಯಾರು வண்டி PA உன் பேர்ல இருக்குது RC அதே? ஏ பாடுறா, எனக்கா கேஜாப்ல பஸ் ஸ்டாண்ட்ல இருக்குது வண்டி வந்தேன். உன் பேர்ல RC இருக்குது. இப்போ நீயே வரணும் கேஜாப்க்கு. ஆமாவா? ನಂಬರ್ ಕೂಡ ಯಾರು ಕೊಟ್ಟಿರೋದು? ನಂಬರ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಅದೇ ಯಾರು ಕೊಟ್ಟಿರ್ಕಾங்க? உங்க ಫ್ರೆಂಡ್ಸ್ யாரன்னா ಕೊಟ್ಟಿರ್ಪಾರೆ. ಹಾ, ஆமாவா? இல்லைனாக்கா உன் பேர் தான் இப்போ நோட்டீஸ் வருதாப்பா. ஏன்னாக்கா பஸ் ஸ்டாண்டில் 5 நாள்லேருந்து பஸ் ஸ்டாண்டில் தான் இருக்குது வண்டி. அது அதுக்கு தான் இப்போ சர்ச் பண்ணால் இதே ரிஜிஸ்டர் நம்பர் சர்ச் பண்ணால் உன் பேர் தான் வந்திருக்குது. ஆயிடுச்சு, சரி, திருப்பி ஃபோன் பண்ணுறாரு. ஒரு நிமிஷம். ಈ ಗಾಡಿ ನಾನು ಸುಮಾರು 2 ದಿವಸದಿಂದ ನೋಡ್ತಾ ಇದ್ದೀನಿ. ರಾತ್ರಿ ಆಗಲು ನಂದು ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇರೋದ್ರಿಂದ ನಾನು ಇಲ್ಲಿ ಬರುವಾಗೆಲ್ಲ ನೋಡ್ತಾ ಇರುವಾಗ ಈ ಗಾಡಿ ಇಲ್ಲೇ ನಿಂತಿದೆ. ಇದನ್ನು ಎತ್ತೋರು ಯಾರಿಲ್ಲ, ಕೇಳೋರು ಯಾರಿಲ್ಲ. ಟ್ರಾಫಿಕ್ ಡಿಸ್ಟರ್ಬ್ ಆಗ್ತಾ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಲ್ರೆಡಿ ಗಾಡಿಗಳು ನಿಲ್ಸೋಕ್ಕೆ ಜಾಗ ಇಲ್ಲದೆ ನೋಡಿ, ಬಸ್ ಸ್ಟ್ಯಾಂಡ್ ತುಂಬ ಟೂ ವೀಲರ್ಸ್ಗಳು, ಕಾರ್ಗಳೆಲ್ಲ ನಿಂತಿದೆ. ಇದರಲ್ಲಿ ಯಾರು ಬಿಟ್ಟಿದ್ದಾರೋ, ಏನು ಬಿಟ್ಟರೆ ಎತ್ಕೊಂಡು ಹೋಗಬೇಕು. 2-3 ದಿವಸದಿಂದ ಇಲ್ಲೇ ಬಿದ್ದಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಬಂದು ಈ ಗಾಡಿಯನ್ನು ಎತ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರಾದರೆ ಇದಕ್ಕೆ ಏನಾದರೂ ಕ್ರಮ ತಗೋಬೇಕಂತೇಳಿ ದಯವಿಟ್ಟು ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಏನೋ ಬ್ಯಾಕ್ ಸೈಡ್ ನೋಡಿದ್ರೆ ಇದಕ್ಕೆ ನಂಬರ್ ಪ್ಲೇಟ್ ಇಲ್ಲ. TN ಗಾಡಿ ಆಗಿದೆ, ನಂಬರು ತಮಿಳ್ನಾಡು ಗಾಡಿ ಆಗಿದೆ. ಯಾರು ಬಿಟ್ಟರು ಏನು ಬಿಟ್ಟರು ಅಂತ ಗೊತ್ತಿಲ್ಲ. ನಾನು ಒಂದು 2 ದಿವಸ ಮೊನ್ನೆ 3 ಗಂಟೆಯಿಂದ ನೋಡ್ತಾ ಇದ್ದೀನಿ. 3 ಗಂಟೆಯಿಂದ ಇದು ನೋಡ್ತಾ ಇದ್ದೀನಿ. ಹಗಲು ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ. ಪೊಲೀಸ್ನವರು ಕೂಡ ಇದ್ರ ಮೇಲೆ ಏನು ಕ್ರಮ ತಗೊಂಡ್ರೋ ಗೊತ್ತಿಲ್ಲ. ಆದರೆ ಇಲ್ಲೇ ನಿಂತಿದೆ ಗಾಡಿ. ಸಂಬಂಧಪಟ್ಟವರು ದಯವಿಟ್ಟು ಇದು ಬಂದು ಎತ್ಕೊಂಡ್ಬಿಟ್ರೆ ಇಲ್ಲಿ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಕಳಿಸ್ದ್ರಾ? ಅವರು ಬರ್ತೀನಿ ಅಂತ ಹೇಳಿದ್ರು. 3 ದಿವಸದಿಂದ ಇಲ್ಲಿ ಈ ಗಾಡಿ ನಿಂತಿದೆ. ಆದ್ರೆ ಯಾರು ಕೂಡ ಇದು ಅನಾಮನ ಇಲ್ಲ. ಇದನ್ನು ಪಾರ್ಕಿಂಗ್ ಪ್ಲೇಸ್ ಇದು. ಬಸ್ ಸ್ಟ್ಯಾಂಡಲ್ಲಿ 2 ವೀಲರು, ಕಾರ್ ಪಾರ್ಕಿಂಗ್ಗೆ ಜಾಗ ಇಲ್ಲದೆ ಇರೋದ್ರಿಂದ ಅಲ್ಲ, ನಮ್ಮ KGF ಲೋಕಲ್ದವರು ಬಂದುಬಿಟ್ಟಿದ್ದಾರೆ. ತಮಿಳ್ನಾಡ್ದವ್ರದ್ದು ಬೆಳಗ್ಗೆಯಿಂದ ಸಾಯಂಕಾಲದ 2-3 ದಿವಸದಲ್ಲಿ ಇಲ್ಲಿ ನಿಂತ ಇದ್ರೆ ಇಲ್ಲಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಈ ಗಾಡಿ ಸಂಬಂಧಪಟ್ಟವರು ದಯವಿಟ್ಟು ಇದನ್ನು ಎತ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ಇದನ್ನು ಸೀಸ್ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಡೆ 2 ವೀಲರ್ಸು, ಆ ಕಡೆ ಕಾರ್ಗಳು, ಈ ಕಡೆ ಜಲ್ಲಿ ಬಸ್ಸುಗಳು. ಬಸ್ ಸ್ಟ್ಯಾಂಡಾ ಇದು? ಕಾರ್ ಪಾರ್ಕಿಂಗಾ, 2 ವೀಲರ್ ಪಾರ್ಕಿಂಗಾ ಅಂತ ಅರ್ಥ ಆಗ್ತಾ ಇಲ್ಲ. ಇರುವ 2 ವೀಲರ್ ಪಾರ್ಕಿಂಗ್ ಜಾಗ ಕೂಡ ಸುಮಾರು ಒಂದು 200-300 ಗಾಡಿಗಳು ನಿಂತಾಯಿತು. ಈಗ ನೋಡಿದ್ರೆ ಒಂದು 50 ಗಾಡಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ದಂಗೆ ಮಾಡಿಬಿಟ್ರು. ನಿಜವಾದ ಸೈಕಲ್ ಸ್ಟ್ಯಾಂಡ್ ಇಲ್ಲ, ಸರಿಯಾದ ಸೈಕಲ್ ಸ್ಟ್ಯಾಂಡ್ ಇಲ್ಲ, ಸರಿಯಾದ ಕಾರ್ ಪಾರ್ಕಿಂಗ್ ಇಲ್ಲ. ರೋಡಲ್ಲಿ ನಿಲ್ಲಿಸಿದ್ರೆ ಪೊಲೀಸ್ನವರು ಫೈನ್ ಹಾಕ್ತಾರೆ.
ಈ ಮಧ್ಯದಲ್ಲಿ ಈ ಥರ ಒಂದು ಗಾಡಿಗಳು ಒಂದು ನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ 2-3 ದಿವಸದಿಂದ ನಿಂತಿದ್ರೆ ಎಷ್ಟು ಜನರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ನಗರಸಭೆ ಮತ್ತು ಪೊಲೀಸ್ನವರು ಇದ್ರ ಮೇಲೆ ಕಾಳಜಿ ವಹಿಸಬೇಕು, ಇದ್ರ ಮೇಲೆ ಕ್ರಮ ತಗೋಬೇಕು. ಪದೇ ಪದೇ ಇದು ಎಷ್ಟು ಸಾರಿ ನಾನು ಪೊಲೀಸ್ನವ್ರು ದೂರು ಕೊಟ್ಟರು ಕೂಡ ಇದನ್ನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಪ್ಲೀಸ್. ಹಾಂ, ಟ್ರೇಸ್ ಔಟ್ ಮಾಡಿದ್ರಲ್ಲ ಈಗ. ಯಾವ್ದು ರೀಪೈಂಟಿಂಗ್ ಬಂದಿರೋ ಗಾಡಿ? ಹೌದು ಹೌದು ಹೌದು. மூணு நாள் இங்கே இருக்குது. இங்கே இருக்குதா? எர்டிகானா? எர்டிகா இந்த வண்டி வந்து இருக்குதாலப்பா பேரு? ஆமாவா? ಒಂದು RC ನಂಬರ್ சொல்ல அந்த எர்டிகா அது? KA TN TN24 TN12 7952 ಎಂದು ಯಾರು ಒಂದು ಎಪ್ಪಿ ಉನ್ಪೆಲ್ಲ இருக்குது RC அதே. பாடுறா எனக்கா கேஜாப்ல பஸ் ஸ்டாண்ட்ல இருக்குது வண்டி வந்தேன். உன் பேர்ல RC இருக்குது. இப்போ நீயே வரணும் கேஜாப்க்கு. ஆமாவா? ನಂಬರ್ ಕೂಡ ಯಾರು ಕೊಟ್ಟಿರೋದು ನಂಬರ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್. ಅದೇ ಯಾರು ಕೊಡ್ತಿರ್ಕಾங்க உங்க ಫ್ರೆಂಡ್ಸ್ யாரன்னா ಕೊಡ್ತಿರ್ಪಾರೆ. ஆமாவா? இல்லைனாக்கா உன் பேர் தான் இப்போ நோட்டீஸ் வருதாப்பா. ஏன்னாக்கா பஸ் ஸ்டாண்டில் 5 நாள்லேருந்து பஸ் ஸ்டாண்டில் தான் இருக்குது வண்டி அது. அதுக்கு தான் இப்போ சர்ச் பண்ணால் இது ரிஜிஸ்டர் நம்பர் சர்ச் பண்ணால் உன் பேர் தான் வந்திருக்குது. ஆயிடுச்சு, திருப்பி ஃபோன் பண்ணுறாரு. ஒரு நிமிஷம். வந்து எர்டிகா உன்கிட்ட இருக்குது. எர்டிகா 5722 TN 24 PCனா? BCCனா? ஆமா, B ஃபர்ஸ்ட் AB வருது, அந்த B. BCCனா? BC 5722. 5722னா? ஆமா. ஒரு நிமிஷம் ஃபோன் பண்றேன். இந்த சர்ச் ಮಾಡಿದ. ಯಾರು ಸರ್? ಹಾಂ ಸರ್, ಇರಿ ಸರ್, ಯಾವುದೋ ಒಂದು आराम का तो कोच దానికి అలా ఒకటి ఉంటే అవుతుంది. ఇది సపరేట్గా ఉంటే అట్లా అది కూడా మళ్ళీ